ಇತ್ತೀಚೆಗೆ ದೇಶದಲ್ಲಿ ಉತ್ಖನನ ಕಾರ್ಯಗಳು ಹೆಚ್ಚಾಗಿ ಸುದ್ದಿ ಮಾಡ್ತಾ ಇವೆ. ಈ ಉತ್ಖನನಗಳಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯ ಕುರುಹುಗಳು ಪತ್ತೆಯಾಗ್ತಾ ಇವೆ. ಇಂಥ ಉತ್ಖನನದಿಂದಾಗಿ ಈಗ ಭಾರತದ ಅತ್ಯಂತ ಪುರಾತನ ದೇವಾಲಯವೊಂದು ಪತ್ತೆಯಾಗಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಈ ಮಹತ್ವದ ಉತ್ಖನನದಲ್ಲಿ ತೊಡಗಿದೆ. ಯಾವುದದು ಈ ಪುರಾತನ ದೇವಾಲಯ? ಅದು ಯಾವ ಕಾಲದ್ದು? ವಿವರವನ್ನೀಗ ನೋಡೋಣ. ಮಧ್ಯಪ್ರದೇಶದ ನಾಚನೆ ಗ್ರಾಮದಲ್ಲಿ ಈ ಬಹುಮಹತ್ವದ ಉತ್ಖನನ ಕಾರ್ಯ ನಡೀತಾ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆಯ ತಜ್ಞರು 2 ಬೃಹತ್ ದಿಬ್ಬಗಳನ್ನು ಅಗೆಯುವ ಕಾರ್ಯ ಮಾಡುತ್ತಿದ್ದಾರೆ. ಈ ಉತ್ಖನನ ನಡೆಯುತ್ತಿರುವ ಸ್ಥಳಗಳು ಗುಪ್ತರ ಕಾಲದ ಅತಿ ಪುರಾತನ ಪಾರ್ವತಿ ದೇವಾಲಯ ಮತ್ತು ಚೌಮುಖಿ ದೇವಾಲಯದ ಹತ್ತಿರದಲ್ಲಿವೆ. ಅಂದರೆ ಕೇವಲ 30 ಮೀಟರ್ ದೂರದಲ್ಲಿವೆ ಅನ್ನೋದು ಮತ್ತಷ್ಟು ಮಹತ್ವ ಪಡೆದಿದೆ. ಕಲಚೂರಿ ರಾಜವಂಶದ ಅರಸರು ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ 6ನೇ ಹಾಗೂ 7ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು. ಇದಕ್ಕೂ ಮುನ್ನ ಗುಪ್ತರು 4ರಿಂದ 7ನೇ ಶತಮಾನದಲ್ಲಿ ಆಡಳಿತ ನಡೆಸಿದ್ದರು. ಈ 2 ರಾಜಮನೆತನಗಳ ಅರಸರು ದೇಶದ ವೈಭವದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕಾಲಾನಂತರದಲ್ಲಿ ದಾಳಿಕೋರರ ದೌರ್ಜನ್ಯದಿಂದಾಗಿ ಹಲವಾರು ದೇವಾಲಯಗಳು ಸಂಪೂರ್ಣ ನಾಶವಾದವು. ಇನ್ನು ಹಲವು ದೇವಾಲಯಗಳು ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದವು. ಸದ್ಯ ಅಂತಹ ಐತಿಹ್ಯಗಳ ಸಂಶೋಧನೆ ಈಗ ನಡೆಯುತ್ತಿದೆ. ಅಂದಿನ ಕಾಲದಲ್ಲಿ ನೆಲೆ ನಿಂತಿದ್ದ ಪುರಾತನ ದೇವಸ್ಥಾನಗಳನ್ನು ಹೆಕ್ಕಿ ತೆಗೆಯುವ ಕಾರ್ಯ ನಡೆಯುತ್ತಿದೆ. ಉತ್ಖನನ ನಡೆಸುತ್ತಿರುವ ಎಎಸ್ಐ ಅಧೀಕ್ಷಕ ಪುರಾತತ್ವ ಶಾಸ್ತ್ರಜ್ಞ ಶ್ರೀಕಾಂತ್ ಬಾಜಪೇಯಿ ಪ್ರಕಾರ ಈ ದೇವಾಲಯ ಸುಮಾರು 500 ವರ್ಷಗಳ ಹಳೆಯದಾದ ದೇವಸ್ಥಾನ. ಇದನ್ನು ಕಳಚೂರಿ ರಾಜವಂಶ ನಿರ್ಮಿಸಿತ್ತು. ಇದೇ ಪ್ರದೇಶದಲ್ಲಿ ಭಾರತದ ಅತ್ಯಂತ ಪುರಾತನ ದೇಗುಲ ಇರುವ ಸುಳಿವು ಸಿಕ್ಕಿದೆ. ಇದು ಭಾರತದಲ್ಲಿಯೇ ಅತ್ಯಂತ ಹಳೆಯ ದೇವಾಲಯ. ಉತ್ಖನನ ಇರೋ ಈ ಪ್ರದೇಶದಲ್ಲಿ 10 ದಿಬ್ಬಗಳಿವೆ. ಈಗಾಗಲೇ 2 ದಿಬ್ಬಗಳ ಉತ್ಖನನಕ್ಕೆ ಅನುಮತಿ ಸಿಕ್ಕಿದೆ. ಆ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಈ ದೇವಸ್ಥಾನದ ಉತ್ಖನನ ಕಾರ್ಯಕ್ಕೆ ಸುಮಾರು 4-5 ತಿಂಗಳು ಬೇಕಾಗಬಹುದು. ಭಾರತದ ಅತ್ಯಂತ ಹಳೆಯ ದೇವಾಲಯಗಳು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥವು. ಅಂದರೆ 4ರಿಂದ 6ನೇ ಶತಮಾನದ ಆರಂಭದಲ್ಲಿ. ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ತಲೆ ಎತ್ತಿದ್ದ ಭವ್ಯ ದೇವಾಲಯಗಳು. ದೇಶದ ಬಹುಪಾಲು ಪ್ರಾಚೀನ ದೇವಾಲಯಗಳು ಮಧ್ಯಪ್ರದೇಶದಲ್ಲಿವೆ. ಸಾಂಚಿಯ 17ನೇ ದೇವಾಲಯ, ನಾಚ್ನೆ ಪಾರ್ವತಿ ದೇವಾಲಯ, ತಿಗ್ವಾದ ವಿಷ್ಣು ದೇವಾಲಯ ಮತ್ತು ಭೂಮಾರ ಶಿವ ದೇವಾಲಯಗಳು ಪುರಾತನ ದೇಗುಲಗಳ ಪಟ್ಟಿಯಲ್ಲಿವೆ. ಈ ಉತ್ಖನನದಿಂದಾಗಿ ಭಾರತದ ಭವ್ಯ ಇತಿಹಾಸದ ಹಳೆಯ ಪುಟಗಳಿಂದ ಹೊಸ ಸ್ಫೂರ್ತಿ ಪಡೆಯಲು ದೇಶ ಬಾಂಧವರು ಸಜ್ಜಾಗತೊಡಗಿದ್ದಾರೆ.